ಸೌಜನ್ಯ ಅವ್ರ ಮನೆಗೆ ಹೋಗಿದ್ರು. ಸೌಜನ್ಯ ಮನೇಲಿ ಏನಾಯ್ತು? ಯಾರ ಮೇಲೆ ಅಪವಾದನೆ ಬಿತ್ತು? ಧರ್ಮಸ್ಥಳ ಚಲೋ 4 ದಿನ, ಚಾಮುಂಡೇಶ್ವರಿ ಚಲೋ 4 ದಿನ, ಇದು ಮದ್ದೂರು ಚಲೋ 2 ದಿನ, ಮುಗೀತು. ಇಷ್ಟೇನ ಇವ್ರದ್ದು? ಏನ ನೀವೇ ಹೇಳಿ. ಅವ್ರ ಭಾಷಣಗಳಿಂದ ಪ್ರೇರಿತರಾಗೋದು ಯಾರು ಸರ್? ಅವ್ರ ಮನೆ ಮಕ್ಕಳು ಪ್ರೇರಿತರಾಗ್ತಾರ? ಅವ್ರ ಮನೆ ಮಕ್ಕಳೇ ಅವ್ರ ಅಪ್ಪಂದಿರ ಮಾತು ಕೇಳೋದಿಲ್ಲ? ಸಿ.ಟಿ. ರವಿ ಇರ್ಬೋದು, ನಿಮ್ಮ ಪ್ರತಾಪ್ ಸಿಂಹ ಅವ್ರು ಇರ್ಬೋದು, ಬೇರೆ ಬೇರೆ ಬಾಡಿಗೆ ಭಾಷಣಕಾರರು ಇರ್ತಾರಲ್ಲ, ಅವ್ರ ಮಕ್ಳಿಗೆ ಇದು ಹೇಳಿದಾರಾ? ಮಗ ನಿನ್ ಕೇಸರಿ ಶಾಲ್ ಹಾಕೋ, ನಿನ್ ದೊಣ್ಣೆ ತಗೋ, ಬಾ ಹನುಮ ಜಯಂತಿಗೆ ನೀನು ನನ್ನ ಜೊತೆ, ನೀನು ನಮ್ಮ ಸಾಮಾನ್ಯ ಕಾರ್ಯಕರ್ತರ ಜೊತೆ ಡ್ಯಾನ್ಸ್ ಮಾಡು, ಡಿಜೆ ಹಚ್ಚು, ಮಸೀದಿ ಮುಂದೆ ಹೋಗೋಣ ಬಾ ಹೇಳಿದಾರ? ಇವರನ್ನ ಹೋಗಿದಾರ? ಎಲ್ಲಿ ಗಲಾಟೆ ಆಗುತ್ತೆ, ಎಲ್ಲಿ ಕೋಮಗಲಭೆ ಆಗುತ್ತೆ, ಎಲ್ಲಿ ಶವ ಬೀಳ್ತವೆ, ಅಲ್ಲೇ ರಾಜಕೀಯ ಇವ್ರದ್ದು. ಇಷ್ಟು ದೇಶಭಕ್ತರು ಅಂತ ಹೇಳ್ತಾರಲ್ರಿ. ನಿನ್ನೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಯ್ತಲ್ಲ, ನಾಚಿಕೆ ಬಂದಿಲ್ವಾ ನಿಮ್ಗೆ? ಯಾಕಂದ್ರೆ ಅವ್ರ ಮಗ ICC ಅಧ್ಯಕ್ಷರಿದ್ದಾನಂತ ಹೇಳೋ ಧೈರ್ಯ ಅಲ್ವಾ? BCCI ನಡೆಸ್ತಾ ಇರೋದು ಇವತ್ತು ಬಿಜೆಪಿ ನಾಯಕರು ಹೇಳೋ ಧೈರ್ಯ ಇಲ್ವಾ? ಇಷ್ಟೇನಾ ಇವ್ರ ದೇಶಭಕ್ತಿ? ಪ್ರಧಾನಮಂತ್ರಿ ಅವರು ಸುಮ್ಮನೆ ಇದ್ದಾರೆ, ಹೋಮ್ ಮಿನಿಸ್ಟರ್ ಸುಮ್ಮನೆ ಇದ್ದಾರೆ. ಏನು BCCI ಇಸ್ ಬಿಗರ್ ದನ್ ಗೌರ್ಮೆಂಟ್? ನಮ್ಮ ಸೈನಿಕರ ಬಗ್ಗೆ ಇವ್ರು ಮಾತನಾಡ್ತಾರೆ. ನಿನ್ನೆ ಪ್ರಧಾನಮಂತ್ರಿ ಅವರು ಬಹಳ ದೊಡ್ಡ ಭಾಷಣ ಮಾಡಿದ್ರು. ಕಾಂಗ್ರೆಸ್ ಅವರು ಸೈನಿಕರಿಗೆ ಅವಮಾನ ಮಾಡ್ತಾ ಇದ್ರು. ನಿನ್ನೆ ಪುರಸ್ಕಾರ ಮಾಡಿದ್ರಿ ನೀವು. ಅವ್ರಿಗೆ ಏನ್ ಬೇಕಂತ ಬಿಜೆಪಿ ಅದನ್ನ ತೀರ್ಮಾನ ಮಾಡಲಿ. ಬಿಜೆಪಿ ಅವರಿಗೆ ಏನ್ ಬೇಕು? ಅವರೆಲ್ಲ ಗೊಂದಲ ಇದೆ. ಧರ್ಮಸ್ಥಳ ಚಲೋ ಯಾರಿಗೋಸ್ಕರ ಮಾಡಿದ್ರು ಸರ್? ಯಾರಿಗೋಸ್ಕರ ಮಾಡಿದ್ರು? ಧರ್ಮಸ್ಥಳಕ್ಕೆ ಅಪಪ್ರಚಾರ ಬರೀತಾ ಇದೆ ಅಂತ ಮಾಡಿದ್ರು. ಸೌಜನ್ಯ ಅವ್ರ ಮನೆಗೆ ಹೋಗಿದ್ರು. ಸೌಜನ್ಯ ಮನೇಲಿ ಏನಾಯ್ತು? ಯಾರ ಮೇಲೆ ಅಪವಾದನೆ ಬಿತ್ತು? ಆಮೇಲೆ ಮತ್ತೆ ಹೊರಗಡೆ ಬಂದು ಅವರು ಏನಾದ್ರೂ ಸುಪ್ರೀಂ ಕೋರ್ಟಿಗೆ ಹೋಗಿ CBI ಕೇಸನ್ನ ಮರುಚಾಲನೆಗೆ ಜೀವ ನೀಡಬೇಕು ಅಂದ್ರೆ ಸಹಕಾರ ಮಾಡಿಸ್ತೀವಿ ಅಂದ್ರೆ ಅದು ಯಾರ ವಿರುದ್ಧ, ಇದು ಯಾರ ವಿರುದ್ಧ? ಏನು ಕಾಮನ್ ಸೆನ್ಸ್ ಇದೆಯಾ ಇವರಿಗೆ? ಈಗ ಯಾರ ಮನೆಗೆ ಹೋಗಿದ್ರು ಆ ವ್ಯಕ್ತಿನೇ ಹೇಳ್ತಾರಲ್ಲ, ರಾಶಿ ಬೂಡೆ ಸಿಕ್ಕಿದೆ, ಅದು ಸಿಕ್ಕಿದೆ ಅಂತ. ಇವಾಗ ಬಿಜೆಪಿ ಏನ್ ಹೇಳ್ತಾರೆ? ಧರ್ಮಸ್ಥಳ ಚಲೋ 4 ದಿನ, ಚಾಮುಂಡೇಶ್ವರಿ ಚಲೋ 4 ದಿನ, ಇದು ಮದ್ದೂರು ಚಲೋ 2 ದಿನ, ಮುಗೀತು. ಇಷ್ಟೇನ ಇವ್ರದ್ದು? ಏನ್ ಇವ್ರ ನೀತಿ ಏನಿದೆ ಹೇಳಿ? ಮಳೆ ಬಂದಿದೆ, ಬೆಳೆ ಹಾನಿ ಆಗಿದೆ, NDRF ನಾನ್ ಸರಿಪಡಿಸ್ರಪ್ಪ ಅಂತ ಹೋಗಿ ಮೋದಿ ಅವ್ರ ಹತ್ರ, ಶಾ ಅವ್ರ ಹತ್ರ ಕೇಳೋದ್ ಬಿಟ್ಟು ಇದು ಹೋಗ್ಬಿಟ್ಟು ಆ ಚಲೋ ಈ ಚಲೋ ಅಷ್ಟೇ. ಏನ್ ಬಿಜೆಪಿ ಅವ್ರು ಆಡ್ತಾ ಇರೋ ಭಾಷೆ? ಅಲ್ಲಿ ಹೋಗ್ಬಿಟ್ಟು ಏನೋ ತಲೆ ಕಡೀರಿ ತೊಡೆ ಮುರೀರಿ ಅಂತೆ, ನಾವು ಇದು ಮಾಡ್ತೀವಿ. ನಾನು ಕೇಳಕ್ ಬಯಸ್ತಾ ಇದ್ದೀನಿ ಸರ್ ತಮ್ಮ ಮುಖಾಂತರ ಬಿಜೆಪಿ ನಾಯಕರಿಗೆ, ಹಿಂಗೆ ಅವರು ಡೈನಿಂಗ್ ಟೇಬಲ್ ನಲ್ಲಿ ಕೂತಿ ಊಟ ಮಾಡ್ತಾ ಇರ್ತಾರಲ್ಲ ಅವ್ರ ಮಕ್ಳ ಜೊತೆ, ಅವಾಗ ಯಾವತ್ತನ ಸಿ.ಟಿ. ರವಿ ಅವ್ರು ಇರ್ಬೋದು, ಅವ್ರವ್ರ ಬಿಜೆಪಿ ನಾಯಕರವರು ಅವ್ರ ಮಕ್ಳಿಗೆ ಹೇಳಿದಾರ, ಮಗ ನೀನ್ ಲಾಂಗ್ ಹಿಡಿ, ನೀನ್ ಮಚ್ಚಿಡಿ, ನೀನ್ ತಲೆ ಕಡಿ, ನಾನು ಇದೀನಿ ನಿನ್ ಜೊತೆ, ನೀನ್ ದೊಣ್ಣೆ ತಗೋ, ತೊಡೆ ಮುರಿ, ನಾನು ಇದೀನಿ ನಿಮ್ ಜೊತೆ ಅಂತ ಅವ್ರ ಮಕ್ಳಿಗೆ ಯಾವತ್ತನ ಲಾಂಗು, ಮಚ್ಚು, ಚಾಕು, ಚುರಿ, ದೊಣ್ಣೆ ಕೊಟ್ಟಿದಾರ? ಏನ್ ಭಾಷೆ ಇದು? ಏನ್ ಸಾಧನೆ ಏನ್ ಮಾಡಕ್ ಕೊಟ್ಟಿದ್ದಾರೆ ಇವರೆಲ್ಲರೂ? 4 ದಿನ ಚಲೋ ಮದ್ದೂರು ಚಲೋ ಮಾಡ್ತಾರೆ, ಅದಾದ್ಮೇಲೆ ಮಂಡ್ಯ ಚಲೋ ಮಾಡ್ತಾರೆ, ಕಲಬುರಗಿ ಚಲೋ ಮಾಡ್ತಾರೆ. ಯಾವ್ದಾದ್ರು ಒಂದನ ಲಾಜಿಕಲ್ ಎಂಡಿಗೆ ತಗೊಂಡು ಹೋಗಿದಾರ ಇವರು? ಯಾವ್ದಾದ್ರು ಒಂದನ ಇವ್ರ ಮನೆ ಮಕ್ಳಿಗೆ ಪಾಠ ಹೇಳಿದಾರ ಇವರು? ಏನ್ ನಡೀತಾ ಇದೆ ಸರ್ ಇದು ನಮ್ಮ ರಾಜ್ಯದಲ್ಲಿ? ಏನ್ UP-PR ಮಾಡ್ಬೇಕಂತ ಇದ್ದೀರಾ? ಏನ ನೀವೇ ಹೇಳಿ. ಅವ್ರ ಭಾಷಣಗಳಿಂದ ಪ್ರೇರಿತರಾಗೋದು ಯಾರು ಸರ್? ಅವ್ರ ಮನೆ ಮಕ್ಕಳು ಪ್ರೇರಿತರಾಗ್ತಾರ? ಅವ್ರ ಮನೆ ಮಕ್ಕಳೇ ಅವ್ರ ಅಪ್ಪಂದಿರ ಮಾತು ಕೇಳೋದಿಲ್ಲ? ನಾನು ಪ್ರಾಮಾಣಿಕವಾಗಿ ಕೇಳ್ತಾ ಇದ್ದೀನಿ. ಯಾವತ್ತಲ್ಲ ಒಂದ್ಸರಿ ಸಿ.ಟಿ. ರವಿ ಇರ್ಬೋದು, ನಿಮ್ಮ ಪ್ರತಾಪ್ ಸಿಂಹ ಅವ್ರು ಇರ್ಬೋದು, ಬೇರೆ ಬೇರೆ ಬಾಡಿಗೆ ಭಾಷಣಕಾರರು ಇರ್ತಾರಲ್ಲ, ಅವ್ರ ಮಕ್ಳಿಗೆ ಇದು ಹೇಳಿದಾರಾ? ಮಗ ನಿನ್ ಕೇಸರಿ ಶಾಲ್ ಹಾಕೋ, ನಿನ್ ದೊಣ್ಣೆ ತಗೋ, ಬಾ ಹನುಮ ಜಯಂತಿಗೆ ನೀನು ನನ್ನ ಜೊತೆ, ನೀನು ನಮ್ಮ ಸಾಮಾನ್ಯ ಕಾರ್ಯಕರ್ತರ ಜೊತೆ ಡ್ಯಾನ್ಸ್ ಮಾಡು, ಡಿಜೆ ಹಚ್ಚು, ಮಸೀದಿ ಮುಂದೆ ಹೋಗೋಣ ಬಾ ಹೇಳಿದಾರ? ಇವರನ್ನ ಹೋಗಿದಾರ? ಎಲ್ಲಿ ಗಲಾಟೆ ಆಗುತ್ತೆ, ಎಲ್ಲಿ ಕೋಮಗಲಭೆ ಆಗುತ್ತೆ, ಎಲ್ಲಿ ಶವ ಬೀಳ್ತವೆ, ಅಲ್ಲೇ ರಾಜಕೀಯ ಇವ್ರದ್ದು. ಇಷ್ಟು ದೇಶಭಕ್ತರು ಅಂತ ಹೇಳ್ತಾರಲ್ರಿ. ನಿನ್ನೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಯ್ತಲ್ಲ, ನಾಚಿಕೆ ಬಂದಿಲ್ವಾ ನಿಮ್ಗೆ? ಸ್ವಲ್ಪ ನಾಚಿಕೆ ಬಂತ ನಿಮ್ಗೆ? ಅದ್ರ ಮೇಲೆ ಬಿಜೆಪಿ ನಾಯಕರು ಹೇಳೋದು ಇಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದ್ದು, ಅವ್ರ ಜೊತೆ ಆಟ ಆಡಿಲ್ಲ ಅಂದ್ರೆ ಪಾಯಿಂಟ್ಸ್ ಹೋಗುತ್ತೆ ಅಂತೆ. ಪಾಯಿಂಟ್ಸ್ ಹೋದ್ರೆ ಏನಾಯ್ತ್ರಿ? ಬಿಡ್ರಿ, ಏಷ್ಯಾ ಕಪ್ ಆಡೋದು. BCCI ಇಸ್ ದ ರಿಚೆಸ್ಟ್ ಕ್ರಿಕೆಟಿಂಗ್ ಬಾಡಿ. ನಿಮ್ ನೆನಪಿದ್ರೆ 1987 89 ಯಾವಾಗ ಏಷ್ಯಾ ಕಪ್ ಆಡ್ಬೇಕಾದಾಗ ಇಂಡಿಯಾ ಡಿಡ್ ನಾಟ್ ಪಾರ್ಟಿಸಿಪೇಟ್. ಯಾಕಂದ್ರೆ ಶ್ರೀಲಂಕಾದಲ್ಲಿ ತಮಿಳ್ ಅವರಿಗೆ ಸರಿಯಾಗಿ ನೋಡ್ಕೋತಾ ಇರಲಿಲ್ಲ ಅಂದ್ಬಿಟ್ಟು ಪಾರ್ಟಿಸಿಪೇಷನ್ ಮಾಡಿಲ್ಲ. ಎಷ್ಟೊಂದು ದೇಶಗಳು ಒಲಿಂಪಿಕ್ಸ್ನ ತ್ಯಾಗ ಮಾಡಿದೆ. ಇಲ್ಲಪ್ಪ ನಮ್ಗೆ ಬೇಡ, ಇಲ್ಲ ಹೋದ್ರೆ ಸರಿ ಮೆಸೇಜ್ ಹೋಗಲ್ಲ ಅಂತ ನಮ್ಮ ಪ್ರಿನ್ಸಿಪಲ್ಸ್ ನಮ್ಗೆ ಮುಖ್ಯ ಅಂದ್ಬಿಟ್ಟು, ನಮ್ಮ ಸಿದ್ಧಾಂತ ನಮ್ಗೆ ಮುಖ್ಯ ಅಂದ್ಬಿಟ್ಟು. ನಿಮ್ದೇನ್ರಿ ಸಿದ್ಧಾಂತ? ಮಾರಾಟಕ್ಕೆ ಇಟ್ಟಿದ್ದೀರಾ? ಏನ್ ಯಾರೋ ಸ್ಪಾನ್ಸರ್ಶಿಪ್ ಕೊಡ್ತಾರೆ, ಯಾರೋ TRP ಕೊಡ್ತಾರೆ ಅಂದ್ಬಿಟ್ಟು ನೀವು ಹೋಗಿ, ಅಥವಾ ನಿಮಗೆ ಹೇಳೋ ಧೈರ್ಯ ಇಲ್ವಾ ಹೋಮ್ ಮಿನಿಸ್ಟರ್ಗೆ? ಯಾಕಂದ್ರೆ ಅವ್ರ ಮಗ ICC ಅಧ್ಯಕ್ಷರಿದ್ದಾನಂತ ಹೇಳೋ ಧೈರ್ಯ ಇಲ್ವಾ? BCCI ನಡೆಸ್ತಾ ಇರೋದು ಇವತ್ತು ಬಿಜೆಪಿ ನಾಯಕರು ಹೇಳೋ ಧೈರ್ಯ ಇಲ್ವಾ? ಇಷ್ಟೇನಾ ಇವ್ರ ದೇಶಭಕ್ತಿ? ಅವರೇ ಹೇಳಿದ್ರಲ್ಲ, खून और पानी एक ही तरफ नहीं बह सकते ಅಂದ್ಬಿಟ್ಟು ಏನಾಯ್ತು? ಪ್ರಧಾನಮಂತ್ರಿ ಅವರು ಸುಮ್ಮನೆ ಇದ್ದಾರೆ, ಹೋಮ್ ಮಿನಿಸ್ಟರ್ ಸುಮ್ಮನೆ ಇದ್ದಾರೆ. ಏನು BCCI ಇಸ್ ಬಿಗರ್ ದನ್ ಗೌರ್ಮೆಂಟ್? ನಮ್ಮ ಸೈನಿಕರ ಬಗ್ಗೆ ಇವ್ರು ಮಾತನಾಡ್ತಾರೆ. ನಿನ್ನೆ ಪ್ರಧಾನಮಂತ್ರಿ ಅವರು ಬಹಳ ದೊಡ್ಡ ಭಾಷಣ ಮಾಡಿದ್ರು. ಕಾಂಗ್ರೆಸ್ ಅವರು ಸೈನಿಕರಿಗೆ ಅವಮಾನ ಮಾಡ್ತಾ ಇದ್ರು. ನಿನ್ನೆ ಏನು ಪುರಸ್ಕಾರ ಮಾಡ್ತಾರ್ರಿ ನೀವು? ಯಾಕೆ ಫೋನ್ ಎತ್ತಿ ಹೇಳಕ್ಕಾಗಿಲ್ವಾ ನಿಮ್ಮ ಮೋಟಾಬಾಯಿಗೆ? ಮೋಟಾಬಾಯಿ ಮತ್ ಕೇಳೋ,
हमारे कानून हमारे सैनिकों के खिलाफ है. ಅಲ್ಲಿ ಹುತಾತ್ಮರಾದಂಥ ಒಬ್ರು ಕುಟುಂಬಸ್ಥರು ಹೆಂಡತಿ ಹೇಳಿದ್ದಾರೆ ನಿನ್ನೆ ಆಡಬಾರ್ದು ಅಂತ. ಅದಾದ್ಮೇಲೂ ಏನು ಅನ್ಸಿಲ್ವೇನ್ರಿ ನಿಮಗೆ? ನಾನು ಹೇಳ್ದಂಗೆ ಇವೆಲ್ಲ ಬರೇ ಬೇರೆಯವರ ಬಡವರಿಗೆ ಪ್ರವಚನಗಳು ಇರೋದಲ್ಲ. ನಾನು ಕೇಳ್ತಾ ಇದ್ದೀನಿ ನಿಮಗೆ, ಧರ್ಮಸ್ಥಳ ಇರ್ಬೋದು, ಚಾಮುಂಡೇಶ್ವರಿ ಚಲೋ ಇರ್ಬೋದು, ನಿಮ್ಮ ಮದ್ದೂರು ಚಲೋ ಇರ್ಬೋದು, ಇಲ್ಲೆಲ್ಲಾನು ನೀವೇನು ಬಂದು ಭಾಷಣ ಮಾಡ್ತಾ ಇದ್ರಲ್ಲ, ತಳವಾರ್ ಹಿಡೀರಿ, ದೊಣ್ಣೆ ಹಿಡೀರಿ ಅಂತ, ಫಸ್ಟ್ ನಿಮ್ಮ ಮಕ್ಳಿಗೆ ಹಿಡಿಸ್ರಿ. ತಗೊಂಡಿದ್ವಿ ಸರ್, ನೀವೆಲ್ಲ ಪ್ರಚಾರ ಕೊಡಲ್ಲ. ನಾನೇ ತಗೊಂಡಿದ್ದೆ, ಬೇರೆಯವ್ರು ಬಿಟ್ಬಿಡಿ, ನಾನೇ ತಗೊಂಡಿದ್ದೆ. ನಾನೇ ನಿಮಗೆ ಕೈ ಜೋಡಿಸಿ ನಿಮ್ಗೆ ಕೇಳಿದೆ, ಹೇಳ್ರಪ್ಪ ಇದು ಸರಿಯಲ್ಲ ಆಡೋದು ಅಂತ. ಈಗ ಈ ವಿದೇಶಾಂಗ ನೀತಿ ಅಂತೂ ಸತ್ತೋಗ್ಬಿಟ್ಟಿದೆ ಇಲ್ಲಿ. ಆ ಕಡೆ ಬೆಳಿಗ್ಗೆ ಎದ್ರೆ ಟ್ರಂಪಿಗೆ ನಮಸ್ಕಾರ ಮಾಡ್ತಾರೆ, ರಾತ್ರಿ ಎದ್ರೆ ಇಲ್ಲಿ ಚೈನೀಸ್ ಪ್ರೀಮಿಯರಿಗೆ ಕಾಲು ಬೀಳ್ತಾರೆ. ಇವೆಲ್ಲ ನಮಗೆ ಆರ್ಥಿಕವಾಗಿ ಏನು ಪರಿಣಾಮ ಬೀಳ್ತಾ ಇದೆ ಅಂತ ಒಂಚೂರು ಇವರಿಗೆ ಗಮನನೇ ಇಲ್ಲ.